ನನ್ನ ಮಗಳಿಗಾಗಿ ಸರ್ಪ್ರೈಸಾಗಿ ರಿಮೋಟ್ ಕಂಟ್ರೋಲ್ ಕಾರ್ನ ಗಿಫ್ಟ್ ಮಾಡಿದ್ದಾರೆ ಅವರಪ್ಪ. ಹೇಗಿದೆ ನೋಡೋಣ ಬನ್ನಿ. ಇವಾಗಲೇ ಪ್ಯಾಕ್ನ ಓಪನ್ ಮಾಡ್ತಾ ಇರೋದು. ಸೊ ಅದು ಆಲ್ರೆಡಿ ನಾನು ಇದನ್ನೆಲ್ಲ ಕಿತ್ತಿದ್ದೀನಿ. ಸೊ ಈಗ ಡೈರೆಕ್ಟಾಗಿ ಓಪನ್ ಮಾಡೋದು ಒಂದೇ ಇರೋದು. ಸೊ ಓಪನ್ ಮಾಡಿ ಆ ಕಾರ್ ಅದರೊಳಗಡೆ ಹೇಗಿದೆ ನೋಡಬೇಕು ಅಂತ ಕುತೂಹಲ ಇದೆ. ಓಪನ್ ಮಾಡಿ ಹೇಗಿದೆ ಅಂತ ನೋಡೋಣ. ವೆಯ್ಟ್ ಒಂದು ನಿಮಿಷ. ಓಕೆ, ರಿಮೋಟ್ ಇದೆ ಅದರಲ್ಲಿ, ಹಾಗೆ ಕಾರ್ ಕೂಡ ಇದೆ. ಕಾರ್ ತುಂಬ ಚೆನ್ನಾಗಿದೆ, ಪ್ರೈಸಿಗೆ ತಕ್ಕ ಹಾಗೆ ಇದೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ನೋಡೋಣ ಕಾರು ಮತ್ತು ರಿಮೋಟಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಹೇಳಿ. ಆ್ಯಕ್ಚುಲಿ ರಿಮೋಟ್ ಬಂದು ಶೆಲ್ ಬ್ಯಾಟ್ರಿ ಯೂಸ್ ಮಾಡಿ ರನ್ ಆಗುವಂಥದ್ದು. ಸೊ ಆ್ಯಕ್ಚುಲಿ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಬ್ಯಾಟ್ರಿ ರನ್ ಮಾಡೋದು ಅಂತ. ಓಕೆನಾ, ಅಂದರೆ ಬ್ಯಾಟ್ರಿ ಹಾಕೋದು ಎಲ್ಲಿಂದ ಹೇಗೆ ಅಂತ ಹೇಳಿ. ಆ್ಯಕ್ಚುಲಿ ಅದು ನಾನು ಸರಿಯಾಗಿ ನೋಡಿಲ್ಲ. ಈಗ ಮತ್ತು ಕಾರ್ ಬಂದು ಚಾರ್ಜ್ ಮಾಡಬೇಕು. ಒಂದು 8 hours ಚಾರ್ಜ್ ಮಾಡಿದರೆ ಫುಲ್ ರನ್ ಮಾಡ್ಬೋದು. ಸೊ ನೋಡೋಣ ಇವಾಗ ನನ್ನ ಮಗಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಕಾರ್ ಮೂವ್ ಮಾಡಿಕೊಂಡು ಹೋಗೋಣ. ಓಕೆನಾ, ಸೊ ನೋಡೋಣ. ನನ್ನ ಮಗಳು ಆಚೆ ಕಡೆ ಕೋಣೆಯಲ್ಲಿದ್ದಾಳೆ. ಸೊ ಆಚೆ ರೂಮ್ನಲ್ಲಿ ಇದ್ದಾಳೆ. ನಾವು ಹೋಗಿ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಓಕೆನಾ, ಸೊ ನಮಗೆ ಅವಳ ಹ್ಯಾಪಿನೇ ಮುಖ್ಯ. ಸೊ ಅವಳು ಖುಷಿಯಾದರೆ ಈ ಕಾರ್ ತರಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ. ಸೊ ನೋಡೋಣ ಬನ್ನಿ, ಲೆಟ್ಸ್ ಸ್ಟಾರ್ಟ್. ನೋಡೋಣ ಏನು ಮಾಡ್ತಾಳೆ, ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ. ಕಾರ್ ಆನ್ ಆದರೆ ಈ ಥರ ಲೈಟ್ ಬರುತ್ತೆ. ಸೊ ಅಲ್ಲಿ ಒಂದು ಆನರ್ ಬಟನ್ ಇರುತ್ತೆ ಕಾರಲ್ಲಿ, ಅದನ್ನು ಮಾಡಿದ್ರೆ ಕನೆಕ್ಟ್ ಆಗುತ್ತೆ. ನೋಡಿ ಈಗ ಕಾರ್ ಹೋಗ್ತಾ ಇದೆ. ನನ್ನ ಮಗಳು ಅಲ್ಲಿ ಮುಂದೆ ರೂಮ್ನಲ್ಲಿ ಇದ್ದಾಳೆ. ನೋಡಿ ಅಲ್ಲಿದ್ದಾಳೆ ನನ್ನ ಮಗಳು. ಸೊ ಅವಳು ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ನೋಡಿ ಆ್ಯಕ್ಚುಲಿ ಅವಳು ಕ್ಯೂರಿಯಸ್ ಆಗಿದ್ದಾಳೆ. ನೋಡಿ ಅದು ಕಾರ್ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಆ್ಯಕ್ಚುಲಿ ಚೇಂಜ್ ಮಾಡೋಕ್ಕೆ ಕೂಡ ಇದಿದೆ. ಅವಳೇ ಬಂದುಬಿಟ್ಲು, ಇದು ಬರೋದು ಲೇಟ್ ಆಗುತ್ತೆ, ನಾನೇ ಬಂದುಬಿಡೋಣ ಅಂಥೇಳಿ ಬಂದಿದ್ದಾಳೆ. ಸೊ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿ ಬಂದುಬಿಟ್ಲು. ನೋಡಿ ಆ್ಯಕ್ಚುಲಿ ಅವಳಿಗೆ ರಿಮೋಟ್ ಕಂಟ್ರೋಲ್ ಮಾಡೋಕ್ಕೆ ಬರೋಲ್ಲ. ಸೊ ನಾವೇ ಮಾಡಬೇಕು. ಹಾಗೆ ಅವಳು ಕಾರ್ ಮೂವ್ ಆಗ್ತಾಯಿದ್ರೆ ಖುಷಿ ಪಡ್ತಾಳೆ. ಸೊ ನಮಗೆ ಅವಳ ಖುಷಿನೇ ಇಂಪಾರ್ಟೆಂಟ್. ನೋಡಿ ಅದನ್ನು ಕ್ಯಾಚ್ ಮಾಡೋಕ್ಕಾಗೇ ಬರ್ತಾಯಿದ್ದಾಳೆ ಆವಾಗಲಿಂದನೂ. ನಾನು ಕಾರ್ನ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಅವಳ ಕೈಯಲ್ಲಿ ಕೊಟ್ಟರೆ ಅವಳು ಬರಲ್ಲ ಅಲ್ಲ, ಹೇಗೆ ಕಂಟ್ರೋಲ್ ಮಾಡೋದಂತ. ಸ್ವಲ್ಪ ಟೈಮ್ ಹೋದ್ಮೇಲೆ ಅವಳೇ ಕಂಟ್ರೋಲ್ ಮಾಡ್ತಾಳೆ, ನಮಗೆ ಹೇಳ್ಕೊಡ್ತಾಳೆ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ, ಹೀಗಲ್ಲ ಹಾಗೆ ಅಂತ ಹೇಳಿ. ನೋಡಿ ಅದನ್ನು ಏನೋ ಟ್ರೈ ಮಾಡ್ತಾ. ಅದರಲ್ಲಿ ಮತ್ತೊಂದೇನು ಅಂದರೆ ಅಲ್ಲೊಂದು ಟ್ಯಾಂಕರ್ ಇದೆಯಲ್ಲ, ಆ ಟ್ಯಾಂಕರಲ್ಲಿ ನೀರು ಹಾಕಿದರೆ ಈ ಥರ ಹೊಗೆ ಬರುತ್ತೆ. ಅಂದರೆ ನೀರೇ ಸ್ಪರ್ಕಾಗಿ ಬರುತ್ತೆ. ಓಕೆನಾ, ನೋಡಿ ಅವಳು ಅದನ್ನು ರಿಪೇರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಹಾಂ ಆಯ್ತಲ್ಲ, ನಾವು ಆಡಲಿ ಅಂತಂದರೆ ಅವ್ರು ರಿಪೇರಿ ಮಾಡ್ತಾರೆ. ಅವ್ರು ಮೆಕ್ಯಾನಿಕ್ ಮಾಡೋದ್ರಲ್ಲಿ ಎತ್ತಿದ ಕೈ. ಅವ್ರಿಗೇನು ಕೊಟ್ಟರು ಎತ್ತೋದು ಒಗಾಸೋದು ಆಯ್ತು, ಅದ್ರ ಇಂಟ್ರೆಸ್ಟ್ ಮುಗ್ದೇ ಹೋಯ್ತು. ಅದೇನು ಅಂದರೆ ಮೂವ್ ಆಗ್ತಾ ಇದ್ದಾಗ ಮಾತ್ರ ಅದನ್ನ ಕ್ಯಾಚ್ ಮಾಡೋಕೆ ಓಡ್ತಾಳೆ. ನೋಡಿ ಆ್ಯಕ್ಚುಲಿ ನನಗೆ ಅಷ್ಟೊಂದು ರನ್ ಮಾಡೋಕ್ಕೆ ಬರ್ತಾಯಿಲ್ಲ, ಬಟ್ ಅವರಪ್ಪ ಸಿಕ್ಕಾಪಟ್ಟೆ ಚೆನ್ನಾಗಿ ರನ್ ಮಾಡ್ತಾರೆ. ಆದರೆ ನಾನು ನನ್ನ ಮಗಳು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಮೂವ್ ಮಾಡ್ತಾಯಿದ್ದೀನಿ. ಸೊ ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಕಾರು. ಅವಳಿಗೆ ಇಷ್ಟ ಆಯಿತು ಅಂದರೆ ನಾವು ತರಿಸಿದ್ದಕ್ಕೂ ಖುಷಿ ಆಯಿತು. ಸೊ ಅವಳಿಗೆ ಇಷ್ಟ ಆಯ್ತಲ್ಲ ಅಂತ ಹೇಳಿ ಇನ್ನೊಂದು ಸ್ವಲ್ಪ ದಿನ ಅವಳೇ ಆ ಕಾರ್ನೆಲ್ಲ ಮೂವ್ ಮಾಡಬಹುದು. ಯಾಕಂದರೆ ಈಗಿನ್ನೂ ಗೊತ್ತಿಲ್ಲಲ್ಲ, ಹಾಗಾಗಿ ನಾವು ತರಿಸಿದ್ದಕ್ಕೆ ಈ ಕಾರು ಅವಳಿಗೂ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ತುಂಬ ಚೆನ್ನಾಗಿದೆ ಕಾರು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಮಗಳು ಕಾರ್ ಸರ್ಪ್ರೈಸ್ ಗಿಫ್ಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ನಮ್ಮ ಜೈ ಕರ್ನಾಟಕ ಮತ್ತು ಯೂಟ್ಯೂಬ್ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಫಾರ್ ಆಲ್. ಬಾಯ್ ಬಾಯ್.